ವರ್ಷದ ಕನ್ನಡ ಸಂಭ್ರಮಕ್ಕಾಗಿ ಕನ್ನಡ ರಥಯಾತ್ರೆ ನಗರದಲ್ಲಿ ಸಂಚಾರ. ಹಬ್ಬದ ವಾತಾವರಣ ಸೃಷ್ಟಿಸಲು ಕನ್ನಡ ಅಭಿಮಾನಿಗಳಿಗೆ ಸಲಹೆ ಸೂಚನೆ ನೀಡಿದ ತಹಸೀಲ್ದಾರ್ ಬಿಎನ್ ಸ್ವಾಮಿ. ಆಡಳಿತದ ಎಲ್ಲ ಸಿಬ್ಬಂದಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಶಾಸಕರ ನೇತೃತ್ವದಲ್ಲಿ ನಾವು ರಥನ ಸ್ವಾಗತ ಮಾಡಿದ್ದೀವಿ. ನಂತರ ಅದು ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಶಿಡ್ಲಘಟ್ಟದಲ್ಲಿ ದಿನಾಂಕ 29ರಂದು ಸೋಮವಾರ ಕನ್ನಡ ರಥಯಾತ್ರೆ ಚಿಕ್ಕಬಳ್ಳಾಪುರದಿಂದ ಬರಲಿರುವ ಆರಂಭಿಕ ಹಂತವಾಗಿ ಲಕ್ಕಳ್ಳಿ ಗೇಟ್ನಲ್ಲಿ ಗಣ್ಯರಿಂದ ಸ್ವಾಗತದ ಮೂಲಕ 9:30ರಿಂದ ಪ್ರಾರಂಭ ಮಾಡಲಾಗುವುದು. ಅಂದಿಗನಾಳ ಗ್ರಾಮ ಪಂಚಾಯಿತಿ ಮೂಲಕ ನಗರದ ಬಸ್ ನಿಲ್ದಾಣದಲ್ಲಿ ಮಕ್ಕಳ ವಿವಿಧ ವೇಷಧಾರಿಗಳು, ಮಹಿಳೆಯರಿಂದ ಕುಂಭಕಳಸ ಹಾಗೂ ಶಾಲಾ ಮಕ್ಕಳಿಂದ ಬ್ಯಾಂಡ್ ಸೆಟ್ ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳಿಂದ ಬಸ್ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ನೀಡಲು ಸಕಲ ಸಿದ್ಧತೆಯಾಗುವಂತೆ ತಿಳಿಸಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವಾಗ ಪ್ರತಿ ಶಾಲಾ ಕಾಲೇಜು ಸ್ಥಳಗಳಲ್ಲಿ ಮಕ್ಕಳಿಂದ ಕನ್ನಡ ಬಾವುಟ ಮತ್ತು ಹೂ ಚೆಲ್ಲುವುದರ ಮೂಲಕ ಗೌರವ ಸಲ್ಲಿಸುವುದು. ಕೋಟೆ ವೃತ್ತದಲ್ಲಿ 10 ನಿಮಿಷಗಳ ಕಾಲ ಗಣ್ಯರಿಂದ ಕನ್ನಡ ನಾಡು ನುಡಿ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡುವುದು ಎಂದರು. ನಗರದಲ್ಲಿ ಕನ್ನಡ ರಥಯಾತ್ರೆಗೆ ಯಾವುದೇ ಲೋಪದೋಷ ಬರದಂತೆ ಎಲ್ಲರೂ ಕಾಪಾಡಲು ಸಲಹೆ ಸೂಚನೆ ನೀಡಿದ್ದಾರೆ. ಸಂದರ್ಭದಲ್ಲಿ ಶಿರಸ್ತೇದಾರರಾದ ಪೂರ್ಣಿಮಾ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಶಿಕ್ಷಕ ಮಂಜುನಾಥ್, ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ದೇವರಾಜ್, ಪಶುಪಾಲನೆ ಶ್ರೀನಿವಾಸ್, ಕನ್ನಡ ಪರ ಸಂಘಟನೆಯ ರಾಮಾಂಜನೇಯ, ಸುನಿಲ್, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ಅಂಬಾರಿ ಮಂಜು, ಆನಕ್ರು ಶ್ರೀನಿವಾಸ್, ಎಸ್ವಿ ನಾಗರಾಜ್ ಮುಂತಾದವರು ಹಾಜರಿದ್ದರು. ಇದು ಪ್ರಮುಖವಾಗಿ ನಮ್ಮ ಕರ್ನಾಟಕದ ಜನ ಮತ್ತು ಭಾಷೆ ಮತ್ತು ಸಂಸ್ಕೃತಿಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂಥ ಮಹನೀಯರನ್ನ ನೆನಪು ಮಾಡಿಕೊಂಡು ಅವರ ಒಂದು ಸಾಧನೆ, ಅವರ ತ್ಯಾಗ ಬಲಿದಾನಗಳನ್ನ ಜನಗಳಿಗೆ ತಿಳಿಸುವಂಥ ಒಂದು ಪ್ರಮುಖ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಸರ್ಕಾರ ಒಂದು ಕಾರ್ಯಕ್ರಮನ ಆಯೋಜಿಸಿದೆ. ಇದನ್ನು ನಮ್ಮ ತಾಲೂಕಿನಲ್ಲೂ ಕೂಡ ಎಲ್ಲ ಇಲಾಖೆಯರು ಮತ್ತು ಸಂಘ ಸಂಸ್ಥೆಗಳ ಒಂದು ನೇತೃತ್ವ ಮತ್ತು ಅವರ ಆಯೋಗದೊಂದಿಗೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೀವಿ. ಅದಕ್ಕೆಲ್ಲ ಸನ್ನದ್ಧ ವಹಿಸ್ತೀವಿ. ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಈ ಒಂದು ರಥಯಾತ್ರೆ ಬರುವ ಒಂದು ದಿನ ಎಲ್ಲರೂ ಭಾಗವಹಿಸಬೇಕು ಅಂತ ನಮ್ಮ ಮೂಲಕ ಎಲ್ಲರಲ್ಲೂ ಕಳಕಳಿ ಮಾಡಿದ್ದೀವಿ. ಅಂದ್ರೆ ಸರ್, ಬೆಳಗ್ಗೆ 9:30ಗೆ ಬರೋದು, ಸಂಜೆವರೆಗೂ ಸಂಜೆನೂ ಇಲ್ಲೇ ಆರ್ಟ್ ಇರುತ್ತೆ ಅಂತ ಹೇಳಿ. ಸಂಜೆ ವೈಹುಸೇನಹಳ್ಳಿಲಿ ಆಲ್ಟ್ ಇರುತ್ತೆ, ಮರುದಿನ ಚಿಂತಾಮಣಿಗೆ ಹೋಗುತ್ತೆ. ಅಲ್ಲಿ ಒಂದು ದಿನದ ಪೂರ್ತಿ ನಮ್ಮ ತಾಲೂಕಲ್ಲೇ ನಮ್ಮ ತಾಲೂಕಿನಲ್ಲಿ ಶಾಲೆ ಮಕ್ಕಳಿಗೆ ಈಗಾಗಲೇ ಡಿಒ ಅವರಿಗೆ ಹೇಳಿದ್ದೀನಿ. ಸೊ ಪ್ರಮುಖವಾಗಿ ಈ ಟೌನಲ್ಲಿ ಇರುವಂತಹ ಶಾಲಾ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಸೊ ಅವರುಗಳಿಗೆಲ್ಲ ನಾವು ಮಾತಾಡ್ತೀವಿ. ಹಾಗೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಲಿಕ್ಕೆ ನಾವು ಮಾಹಿತಿ ಕೊಡ್ತೀವಿ. ಎಲ್ಲರೂ ಭಾಗವಹಿಸಿ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೀವಿ.